ಯಾವತ್ತಿದ್ದರೂ ನಿನ್ನ ಸ್ಥಾನವನ್ನು ನಿರ್ಣಯಿಸುವುದು ನಿನ್ನ ವರ್ತನೆ ಹೊರತು ಇತರರ ಹೊಗಳಿಕೆ ಅಲ್ಲ. ಒಬ್ಬರನ್ನು ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಇರುವ ಶ್ರದ್ಧೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇದ್ದರೆ ಬಾಂಧವ್ಯಗಳು ದೂರ ಆಗುವುದಿಲ್ಲ. ಮುಖ್ಯವಾಗಿ ಪತಿ ಪತ್ನಿಯ ಸಂಬಂಧ ಗಟ್ಟಿಗೊಳ್ಳುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ಕಷ್ಟಪಟ್ಟು ಸಂಪಾದಿಸುವುದರಲ್ಲಿ ನಿಮ್ಮ ಔನ್ನತ್ಯವಿರುತ್ತದೆ. ಅದೇ ನೀವು ಮೋಸ ಮಾಡುವುದರಲ್ಲಿ ನಿಮ್ಮ ಪತನವಿರುತ್ತದೆ. ಸಂಸ್ಕಾರ ಇರುವ ಯಾರೂ ಕೂಡ ಇತರರನ್ನು ಅಗೌರವಪಡಿಸುವ ಹಾಗೆ ವ್ಯವಹರಿಸುವುದಿಲ್ಲ. ಆವೇಶವನ್ನು ಹತೋಟಿಯಲ್ಲಿಟ್ಟುಕೊಂಡು ಅರಚುವುದನ್ನು ನಿಲ್ಲಿಸಿ ಯೋಚಿಸುವುದನ್ನು ಆರಂಭಿಸಿದರೆ ಇತರರ ನೋವು ದುಃಖ ಏನೆಂದು ನಿಮಗೆ ಅರ್ಥವಾಗುತ್ತದೆ. ಸುಮ್ಮನೆ ಅರಚಿದರೆ ಯಾವ ಪ್ರಯೋಜನ ಇಲ್ಲ. ನಿಮ್ಮ ಕೈಯಲ್ಲಿನ ಹಣ ಮತ್ತು ನಿಮ್ಮ ಬಾಯಿಂದ ಬರುವ ಮಾತು ಈ ಎರಡೂ ಕೂಡ ಬಹಳ ಮೌಲ್ಯವಾಗಿ ಇರುವವು. ಇವುಗಳನ್ನು ಮಿತವಾಗಿ ಬಳಸಿದರೆ ನಿಮಗೆ ಬೆಲೆ ಇರುತ್ತದೆ. ಸಾಗಿ ಹೋದ ಕಾಲದಲ್ಲಿ ಆದ ತಪ್ಪುಗಳನ್ನು ಸಾಗುತ್ತಿರುವ ಕಾಲದಲ್ಲಿ ಸರಿಪಡಿಸಿಕೊಳ್ಳುವುದು ಉತ್ತಮರ ಲಕ್ಷಣ. ಧರ್ಮ ಯಾವ ಕಡೆ ಇರುತ್ತದೆಯೋ ಆ ಕಡೆಯೇ ಯಶಸ್ಸು ಇರುತ್ತದೆ. ಧರ್ಮಕ್ಕೆ ಅಪಾಯಗಳು ಹೆಚ್ಚು. ಹೆಜ್ಜೆ ಹೆಜ್ಜೆಗೂ ಕಷ್ಟಗಳೇ ಇರುತ್ತವೆ. ಆದರೂ ಕೊನೆಗೆ ಧರ್ಮವೇ ಗೆಲ್ಲುತ್ತದೆ. ಕೊಡಲಿಯಿಂದ ಮರವನ್ನು ಕಡಿದರೂ ಮತ್ತೆ ಚಿಗುರುತ್ತದೆ. ಆದರೆ ಮಾತಿನಿಂದ ಕಡಿದ ಮನಸ್ಸು ಮಾತ್ರ ಯಾವತ್ತೂ ಚಿಗುರುವುದಿಲ್ಲ. ನಾವು ಮಾಡಿದ ಕೆಲಸದಿಂದ ಪ್ರತಿ ಬಾರಿಯೂ ಸಂತೋಷ ಸಿಗದಿರಬಹುದು. ಆದರೆ ಅಸಲಿಗೆ ಕೆಲಸವೇ ಇಲ್ಲದಿದ್ದರೆ ಸಂತೋಷವೇ ಇರುವುದಿಲ್ಲ. ನಿನ್ನ ಸಹಪಾಠಿಗಳಿಗೆ ಬಹಳ ಸಂಪದ ಇದೆಯೆಂದು ಹಾಗೆ ನಿನಗೆ ಇಲ್ಲವೆಂದು ಯಾವತ್ತೂ ದುಃಖಿಸಬೇಡ. ನಿನ್ನಲ್ಲಿ ಪ್ರಾಮಾಣಿಕತೆ ಮತ್ತು ನಿಜಾಯಿತಿ ಇಲ್ಲದಾಗ ಮಾತ್ರ ದುಃಖಿಸು. ಬೆವರಿನ ಬೆಲೆ, ಹಣದ ಬೆಲೆ, ಹಾಗೆ ಬದುಕಿನ ಬೆಲೆ ತಿಳಿದವರು ಇತರರ ಸಂಪಾದನೆಯಲ್ಲಿ ಬೆರಳು ಹಾಕುವುದಿಲ್ಲ. ಯಾರಾದರೆ ನರವಿಲ್ಲದ ನಾಲಿಗೆಯನ್ನು, ಹದ್ದು ಮೀರಿದ ಕೋಪವನ್ನು, ಹಾಗೆ ಉಕ್ಕಿ ಬರುವ ಪ್ರೇಮವನ್ನು ಹತೋಟಿಯಲ್ಲಿ ಇಡುವರೋ ಅವರು ಉನ್ನತ ವ್ಯಕ್ತಿಗಳಾಗುತ್ತಾರೆ. ನಮಗೆ ಆಗುವ ಗಾಯಕ್ಕೆ ಪ್ರತಿ ಬಾರಿಯೂ ರಕ್ತವೇ ಬರಬೇಕೆಂದೇನೂ ಇಲ್ಲ. ಕೆಲವು ಬಾರಿ ಬರೀ ಕಣ್ಣೀರು ಬರುವ ಗಾಯಗಳು ಆಗುತ್ತವೆ. ಕಷ್ಟಗಳೇ ಇಲ್ಲದಿದ್ದರೆ ಸುಖಕ್ಕೆ ಬೆಲೆ ಇರುವುದಿಲ್ಲ. ಹಾಗೆ ಸ್ವಲ್ಪ ಕೋಪ ಇಲ್ಲದಿದ್ದರೆ ಸಮಾಧಾನಕ್ಕೆ ಬೆಲೆ ಇರುವುದಿಲ್ಲ. ನೀವು ಬಚ್ಚಿಟ್ಟ ಸತ್ಯ ನಿಮ್ಮನ್ನು ನಿದ್ದೆಗೆ ದೂರ ಮಾಡುತ್ತದೆ. ಕೆಲವು ಬಾರಿ ನೀವು ಬಿಚ್ಚಿಡುವ ಸತ್ಯ ನಿಮ್ಮನ್ನು ಮನುಷ್ಯರಿಗೆ ದೂರ ಮಾಡುತ್ತದೆ. ಗೆಲ್ಲಲೇಬೇಕು ಅನ್ನುವ ಹಠ ನಿನ್ನಲ್ಲಿ ಇದ್ದರೆ ಸೋಲು ನಿನ್ನ ಹತ್ತಿರಕ್ಕೂ ಸುಳಿಯುವುದಿಲ್ಲ. ನಾವು ಗೊತ್ತಿದ್ದು ಮಾಡಿದರೂ ಗೊತ್ತಿಲ್ಲದೆ ಮಾಡಿದರೂ ನಾವು ಮಾಡಿದ ಕರ್ಮ ಫಲಿತ ಒಳ್ಳೆಯದಾಗಲಿ ಅಥವಾ ಕೇಡಾಗಲಿ ಅನುಭವಿಸದೇ ಇರಲು ಸಾಧ್ಯವಿಲ್ಲ. ನಿನ್ನ ಒಂದು ಜ್ಞಾನವನ್ನು ಎಷ್ಟು ಹಂಚಿಕೊಳ್ಳುವೆಯೋ ಅಷ್ಟು ನಿನ್ನ ಮೌಲ್ಯವು ಬೆಳೆಯುತ್ತದೆ. ಕೆಲವು ಬಾರಿ ಎಷ್ಟೇ ಪುಸ್ತಕಗಳನ್ನು ಓದಿದರೂ ಬರದಿರುವ ಸ್ಪಷ್ಟತೆ ಕೆಲವರೊಂದಿಗೆ ಆಗುವ ಸಂಭಾಷಣೆಯಿಂದ ಸಿಗುತ್ತದೆ. ಊಟ ರುಚಿ ಇಲ್ಲವೆಂದು ದೂರು ನೀಡುವ ಮೊದಲು ತಿನ್ನುವುದಕ್ಕೆ ಏನೂ ಇಲ್ಲದವರ ಬಗ್ಗೆ ಸ್ವಲ್ಪ ಯೋಚಿಸುವುದು ಮುಖ್ಯ. ಹೇಗಾದರೆ ಪೆಟ್ಟು ತಿಂದ ಹುಲಿ ಅವಕಾಶಕ್ಕಾಗಿ ಕಾಯುತ್ತಿರುತ್ತದೆಯೋ ಹಾಗೆ ಜೀವನದಲ್ಲಿ ಸೋತ ವ್ಯಕ್ತಿ ಕೂಡ ಹಠದಿಂದ ಲಕ್ಷ್ಯವನ್ನು ಸಾಧಿಸಿಕೊಳ್ಳಬೇಕು. ಒಬ್ಬರನ್ನು ವಿಮರ್ಶಿಸುವ ಮೊದಲು ನೀವು ಸರಿ ಇರುವಿರೋ ಇಲ್ಲವೋ ನೋಡಿಕೊಳ್ಳುವುದು ತುಂಬ ಮುಖ್ಯ. ಏಕೆಂದರೆ ನೀವು ಒಬ್ಬರನ್ನು ವಿಮರ್ಶಿಸಿದರೆ ನಿಮ್ಮನ್ನು ವಿಮರ್ಶಿಸುವವರು 100 ಜನ ಇರುತ್ತಾರೆ. ಕಳೆದ ನಿನ್ನೆಗಿಂತ ತಿಳಿಯದ ನಾಳೆಗಿಂತ
ಕಳೆಯುತ್ತಿರುವ ಈ ದಿನ ಎಷ್ಟೋ ಮೌಲ್ಯವಾಗಿರುವುದು. ನಿಮ್ಮ ಒಂದು ರಹಸ್ಯಗಳನ್ನು ಯಾವತ್ತೂ ಕೂಡ ಯಾರಿಗೂ ಹೇಳಬೇಡಿ, ಏಕೆಂದರೆ ಅದು ನಿಮ್ಮನ್ನು ನಾಶ ಮಾಡುತ್ತದೆ. ನಿಮ್ಮ ಬಳಿ ಇರುವವರೆಗೂ ಅದು ರಹಸ್ಯವಾಗಿಯೇ ಉಳಿಯುತ್ತದೆ. ಯಾವಾಗಾದರೆ ಇತರರ ಕಿವಿಯಲ್ಲಿ ಬೀಳುತ್ತದೆಯೋ ಅದು ಅಪಹಾಸ್ಯವಾಗಿ ಮಾರ್ಪಡುತ್ತದೆ. ನೀರು ಇಲ್ಲದ ಬಾವಿಯ ಹತ್ತಿರಕ್ಕೆ ಹಾಗೂ ಹಣವಿಲ್ಲದ ವ್ಯಕ್ತಿಯ ಹತ್ತಿರಕ್ಕೆ ಯಾರೂ ಹೋಗುವುದಿಲ್ಲ. ಎಲೆ ಉದಿರಿದ ಮರವನ್ನು ಹಾಗೂ ಅವಸರ ತೀರಿದ ಮನುಷ್ಯರನ್ನು ಯಾರೂ ಲೆಕ್ಕಿಸುವುದಿಲ್ಲ. ನೀವು ಸಹಾಯ ಮಾಡುವಾಗ ಉಂಟಾದ ಆನಂದಕ್ಕಿಂತ ನೀವು ಮೋಸ ಮಾಡಿದಾಗ ಉಂಟಾಗುವ ಕೀಳರಿಮೆ ಜೀವನ ಪೂರ್ತಿ ನೆನಪಲ್ಲಿ ಉಳಿಯುತ್ತದೆ. ನಾವು ಜೀವನದಲ್ಲಿ ಯಾವುದನ್ನು ಹೆಚ್ಚಾಗಿ ಆಶಿಸಬಾರದು. ನಮ್ಮ ಹಣೆ ಬರಹದಲ್ಲಿ ಏನಿರುತ್ತದೆಯೋ ಅದೇ ಆಗುತ್ತದೆ. ಹಣ ಇರುವಷ್ಟು ದಿನ ಕೆಲವರಿಗೆ ಕಣ್ಣುಗಳು ಆಕಾಶದ ಕಡೆಗೆ ಇರುತ್ತವೆ. ಆಗ ಅವರಿಗೆ ನಾವು ಕಾಣಿಸುವುದಿಲ್ಲ. ಆದರೆ ಎಂದೋ ಒಂದಿನ ಕಾಲವು ಅವರ ಕಣ್ಣುಗಳನ್ನು ಕೆಳಗೆ ಇಳಿಸುತ್ತದೆ. ನೀವು ಮಾಡಿದ ತಪ್ಪು ಎಷ್ಟೇ ದೊಡ್ಡದಾದರೂ ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳಿ. ಹಾಗೆ ನೀವು ಕೊಟ್ಟ ಮಾತು ಎಷ್ಟೇ ಚಿಕ್ಕದಾದರೂ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟವಾದರೆ ಸಾಕು, ಹಾಗೂ ನಿಮ್ಮ ಅಂತರಾತ್ಮ ಒಪ್ಪಿಕೊಂಡರೆ ಸಾಕು. ಎಲ್ಲರಿಗೂ ಇಷ್ಟವಾಗುವ ಹಾಗೆ ಇರುವುದಕ್ಕೆ ಈ ಜೀವನ ಪೂರ್ತಿ ಸಾಕಾಗುವುದಿಲ್ಲ. ಇತರರನ್ನು ಮೆಚ್ಚಿಸುವ ಪ್ರಯತ್ನ ಪಡಬೇಡ. ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ. ಭವಿಷ್ಯತ್ತಿನ ಮೇಲೆ ಭಯವಿರಬೇಕು. ಜೀವನದ ಬಗ್ಗೆ ಜಾಗ್ರತೆ ಇರಬೇಕು. ಈ ಎರಡೂ ಇಲ್ಲದಿದ್ದರೆ ಕುಳಿತು ತಿಂದರೂ ಕರಗದಿರುವಷ್ಟು ಆಸ್ತಿಯಾದರೂ ಇರಬೇಕು. ಕಳೆದ ಗತದ ಬಗ್ಗೆ ಯೋಚಿಸುತ್ತಾ ದುಃಖಪಡುತ್ತಾ ಕುಳಿತುಕೊಳ್ಳಬೇಡಿ. ಗತ ಕಲಿಸಿದ ಪಾಠದಿಂದ ಯಾರೂ ಊಹಿಸದ ಭವಿಷ್ಯತ್ತನ್ನು ನಿರ್ಮಿಸಿಕೊಳ್ಳಿ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.